ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಬಿ.ಎಡ್ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಬಿ.ಎಡ್ನ ಮಾಡಬೇಕು ಅಂತ ವೈಟ್ ಕೂಡ ಮಾಡ್ತಿರೋದಾಗಿರುತ್ತೆ. ಈಗ ಅಭ್ಯರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಗೌರ್ಮೆಂಟ್ ಸೀಟ್ ಬೆಸ್ಟ್ ಆಗಿರುತ್ತಾ ಅಥವಾ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಬೆಸ್ಟ್ ಆಗಿರುತ್ತಾ? ಗೌರ್ಮೆಂಟ್ ಸೀಟ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಅಂತಕ್ಕಂಥ ಏನಿದೆಲ್ಲ, ಮ್ಯಾನೇಜ್ಮೆಂಟ್ ಅಂದರೆ ವಿದ್ಯಾರ್ಥಿಗಳಿಗೆ ಅಂದರೆ ಡೈರೆಕ್ಟಾಗಿ ನೀವು ಕಾಲೇಜಿಗೆ ವಿಸಿಟ್ ಮಾಡೋದ್ರ ಮುಖಾಂತರ ಒಂದು ಹೆಚ್ಚಿಗೆ ಒಂದು ಫೀಸ್ ಏನು ಬರುತ್ತಲ್ಲ, ಒಂದು ಹೆಚ್ಚಿಗೆ ಫೀಸ್ ಅಂತ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ. ಸೊ ಆ ಒಂದು ಫೀಸನ್ನು ಪೇ ಮಾಡೋದ್ರ ಮುಖಾಂತರ ಬಿ.ಎಡ್ ಮಾಡೋದಾಗಿರುತ್ತೆ. ಗೌರ್ಮೆಂಟ್ ಸೀಟ್ ಅಂದರೆ ಸರ್ಕಾರಿ ಕೋಟದ ಸೀಟ್ ಆಗಿದ್ದು, ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಗಿರ್ಬೋದು, ರಿಸರ್ವೇಷನ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿ ಇನ್ನೊಂದು ಮತ್ತೊಂದು ಎಲ್ಲ ಪ್ರೋಸೆಸ್ ಮುಖಾಂತರ ನಡೆಯೋದಾಗಿರುತ್ತೆ. ಸೊ ಆ ನಂತರದಲ್ಲಿ ಅವರಿಗೆ ಫೀಸ್ಗಳು ಕಡಿಮೆ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಲಿಕೆ ಮಾಡಿದ್ರೆ ಆಲ್ಮೋಸ್ಟ್ 80-90% ಫೀಸ್ಗಳು ಕಡಿಮೆ ಬರುತ್ತೆ. ಬಟ್ ಅದು ಕೆಲವೊಂದು ಕಾಲೇಜ್ ಮೇಲೆ ಕೆಲವೊಮ್ಮೆ ಸಮಸ್ಯೆಗಳು ಕೂಡ ಆಗ್ತವೆ. ಬಟ್ ಅದು ಏನು ಎತ್ತ ಅಂತ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮ್ಯಾನೇಜ್ಮೆಂಟ್ ಹೋದ್ರು ಅದು ಗೌರ್ಮೆಂಟ್ ಅವರು ಈ ಸಮಸ್ಯೆಗಳು ಇದ್ದಿದೆ. ಸೊ ಅರ್ಥಪೂರ್ಣವಾಗಿ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕನ್ನಡ ಪದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಯಾರಿಗೆ ಒಂದು ಗೊಂದಲಗಳಿದೆಲ್ಲ, ಸೊ ಅವ್ರ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಂತರದಲ್ಲಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಸೀಟ್ ಸಿಗುತ್ತಾ ಗೌರ್ಮೆಂಟ್ ಹೋದಾಗ, ಅಥವಾ ಒಂದು ಗೌರ್ಮೆಂಟ್ ಹೋಗದೆ ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದ್ರೆ ಬೆಟರ್ ಆಗ್ಬಿಡುತ್ತೆ, ಅಥವಾ ಏನೇನು ಸೌಲಭ್ಯಗಳು ಸಿಗುತ್ತೆ ನಂತರದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿ ಬಿಡುತ್ತೆ ತಿಳ್ಕೊಂತೀರಾ ಅಂತ ತಿಳಿಸ್ತಾ, ಅದಕ್ಕೂ ಮುಂಚೆ ನೀವು ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದಾಗಿರುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಉಚಿತವಾಗಿ ನಿಮಗೆ ಲಭ್ಯ ಆಗ್ತಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಒಂದು ಸೀಟನ್ನು ಪಡೀಲಿ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಕೂಡ ಆಗಿರುತ್ತೆ ಅಂತ ತಿಳಿಸ್ತಾ, ನಂತರದಲ್ಲಿ ಇನ್ನೂ ಹೆಚ್ಚುವರಿ ಪ್ರಶ್ನೆಗಳು, ಡೌಟ್ಸ್ಗಳಿದಾವೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗೈಡೆನ್ಸ್ಗಳು ಏನೋ ಮತ್ತೊಂದು ಬೇಕು ಅಂದರೆ ಇನ್ಸ್ಟಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಆಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಪ್ರಶ್ನೆ ಡೌಟು, ವೈಯಕ್ತಿಕ ಗೈಡೆನ್ಸ್ಗಳು ಬೇಕು, ವೆರಿಫಿಕೇಶನ್ ಅಥವಾ ಒಂದು ರೌಂಡ್ಸ್ ಆಗಿರ್ಬೋದು, ಕಾಲೇಜ್ ಆಯ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ. ನೂರಾರು ಮೆಸೇಜ್ಗಳ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪ್ತೀನಿ ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಹೋಗುವಂಥದ್ದಾದ್ರೆ, ಸರ್ಕಾರಿ ಕೋಟದ ಸೀಟ್ ಅಂತಕ್ಕಂಥದ್ದು ಏನಿದೆಲ್ಲ, ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಒಂದು ದಿನಾಂಕವನ್ನು ಕೊಟ್ಟಿರೋದಾಗಿರುತ್ತೆ. 2025-26ರಲ್ಲಿ ಅಕ್ಟೋಬರ್ 3ನೇ ತಾರೀಕಿನಿಂದ ನವೆಂಬರ್ 3ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿದ 7 ದಿನ ಒಳಗಡೆ ವೆರಿಫಿಕೇಷನ್ಗೆ ಹಾಜರಾಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. 7 ದಿನದ ಒಳಗಡೆ ವೆರಿಫಿಕೇಷನ್ ಹೋಗಿಲ್ಲ ಅಂದರೆ ಗೈರು ಹಾಜರಿ ಅಂತ ಪರಿಗಣಿಸಿ ಮುಂದೆ ಯಾವುದೇ ಆಯ್ಕೆಗೆ ಪರಿಗಣಿಸಿದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಚಿಕ್ಕದಾಗಿ ಇದನ್ನ ಹೇಳಿದೆ, ಯಾಕಂದರೆ ಯಾವುದೇ ವಿದ್ಯಾರ್ಥಿಗಳು ಗೊತ್ತಿಲ್ಲ ಅಂತಂದರೆ. ನಂತರದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಬ್ರೀಫ್ ಆಗಿ ವಿಡಿಯೋಸ್ ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಆಗಬೇಕಾಗುತ್ತೆ. ವೆರಿಫಿಕೇಷನ್ ಆದ ನಂತರದಲ್ಲಿ ಒಂದು ಆಪ್ಷನ್ ಎಂಟ್ರಿಗೆಲ್ಲ ಅವಕಾಶ ಕೊಡ್ತಾರೆ. ಎಲಿಜಿಬಲ್ ಲಿಸ್ಟ್ ಅಂತ ಬರುತ್ತೆ, ಆಪ್ಷನ್ ಎಂಟ್ರಿ ಆಗುತ್ತೆ. ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಬರುತ್ತೆ, ಪರ್ಸೆಂಟೇಜ್ ಮತ್ತೊಂದು ರಿಸರ್ವೇಷನ್ ಎಲ್ಲ ಆಧಾರದ ಮೇಲೆ ನಿಮಗೆ ನೀವು ಕೊಟ್ಟಿರುವಂಥ ಕಾಲೇಜುಗಳ ಆದ್ಯತೆ, ಇದರ ಆಧಾರದ ಮೇಲೆ ಸೀಟ್ ಅಲಾಟ್ ಆಗಿರುತ್ತೆ. ನೀವು ಅನ್ಕೊಂಡಂಥ ಕಾಲೇಜ್ ಸಿಗಬೇಕು ಅಂದರೆ ಹೆಚ್ಚಿಗೆ ಪರ್ಸೆಂಟೇಜ್ ಇರಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ಹೇಳಿದ್ರೆ 100% ನಾನು ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗ್ತಂತ ಎಲ್ಲ ವಿದ್ಯಾರ್ಥಿಗಳಂತೂ ಎಲ್ಲರಿಗೂ ಸಿಗುತ್ತಾ ಅಂದರೆ ಎಲ್ಲರಿಗೂ ಸಿಗಲ್ಲ. ಇವಾಗ ಅಪ್ಲಿಕೇಶನ್ ತುಂಬ ಎಷ್ಟೋ ಜನ ಹಾಕಿರ್ತಾರೆ ಅನ್ಕೊಳ್ಳಿ, ಅಲ್ಲಿ ಸೀಟ್ ಇರುವಂಥ ಒಂದು ಸಂಖ್ಯೆ ಕಡಿಮೆ ಇರುತ್ತೆ. ಬಟ್ ಅಪ್ಲಿಕೇಶನ್ ತುಂಬ ಜನ ಹಾಕ್ತಾರೆ. ಸೊ ಆ ಬೇಸ್ ಮೇಲೆ ಹೇಳ್ತಿರೋದು, ಅಪ್ಲಿಕೇಶನ್ ಆಗ್ತಂತ ಎಲ್ಲರಿಗೂ ಸಿಗಲ್ಲ. ಮತ್ತು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಅಂತ ಮಾತ್ರಕ್ಕೂ ಸಿಗಲ್ಲ. ಅದೊಂದು ನಾನು ಕ್ಲಾರಿಫೈ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ. ಕೆಲವರು ಅನ್ಕೊಂತೀರ ನಾನು ತುಂಬ ಪರ್ಸೆಂಟೇಜ್ ಕಡಿಮೆ ಇದೆ, ತುಂಬ ಜಾಸ್ತಿ ಇದೆ, ಸೀಟ್ ಸಿಕ್ಬಿಡುತ್ತೆ. ಸೀಟ್ ಸಿಗ್ಬೋದಾಗಿರುತ್ತೆ, ಮೆಜಾರಿಟಿ ಅವ್ರ ಲಕ್ಕು ಕೂಡ ಮ್ಯಾಟರ್ ಆಗುತ್ತೆ ಅನ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳು ಕಾಂಪಿಟೇಷನ್, ಲಕ್ಕು, ನಿಮ್ಮೊಂದು ಡಿಸ್ಟ್ರಿಕ್ಟ್ ಆಗಿರ್ಬೋದು, ನಿಮ್ಮೊಂದು ರಿಸರ್ವೇಷನ್ ಆಗಿರ್ಬೋದು, ಪರ್ಸೆಂಟೇಜ್ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಅನ್ಬೋದು. ಮತ್ತು ನೀವು ಆಯ್ಕೆ ಮಾಡುವಂಥ ಕಾಲೇಜುಗಳು, ಮತ್ತು ಇವಾಗ ಎಷ್ಟೋ ಜನ ಪರ್ಸೆಂಟೇಜ್ ಜಾಸ್ತಿ ಇರುವಂಥ ವಿದ್ಯಾರ್ಥಿಗಳು ಮಾಡುವಂಥ ಮಿಸ್ಟೇಕ್ಗಳೇನೆಂದರೆ, ಅವರ ಒಂದು ಆಯ್ಕೆ ಮಾಡುವಂಥ ಕಾಲೇಜುಗಳಲ್ಲಿ ಮಿಸ್ಟೇಕ್ಗಳನ್ನು ಮಾಡ್ಕೋತೀರಾ. ಮತ್ತು ವೆರಿಫಿಕೇಷನ್ ಸಂದರ್ಭದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ತಪ್ಪುಗಳನ್ನು ಮಾಡಿಕೊಂಡು ಹೆಚ್ಚಿಗೆ ಪರ್ಸೆಂಟ್ ಇರೋರು ಕೂಡ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಆಗಿರ್ಬೋದು ಹಲವಾರು ತಪ್ಪನ್ನು ಮಾಡ್ಕೊಂಡು ಸೀಟನ್ನು ಕಳ್ಕೊತಾರೆ. ಸೊ ಪರ್ಸೆಂಟೇಜ್ ಜಾಸ್ತಿ ಇದೆ ಮಾತ್ರಕ್ಕೆ ಸೀಟ್ ಸಿಗುತ್ತೆ ಅಂತಲ್ಲ, ಪರ್ಸೆಂಟೇಜ್ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮೊಂದು ಗೈಡೆನ್ಸನ್ನು ಪಡ್ಕೊಂಡು ಕೂಡ ಇವಾಗ 60ಕ್ಕಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಕೂಡ ನಾವು ಈ ಕಳೆದ ವರ್ಷಗಳಲ್ಲಿ ಕೂಡ ಅವರಿಗೆ ಗೈಡೆನ್ಸನ್ನು ಕೊಟ್ಟಿದ್ವಿ, ಅವರಿಗೆ ಸೀಟ್ ಅಲಾಟ್ ಆಗಿರೋದನ್ನು ನಾವು ನೋಡಿದ್ದೀವಿ. ಆ ಕಾರಣಕ್ಕೆ ಪರ್ಸೆಂಟೇಜ್ ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ. ಬಟ್ ಅನ್ಕೊಂಡಂಥ ಕಾಲೇಜುಗಳಿಗೆ ಸಿಗುತ್ತಾ, ಹಾಗಾಗಿ ಅದನ್ನು ಕೂಡ ಹೇಳಕ್ಕಲ್ಲ, ಎಷ್ಟೊಂದು ಪ್ರೋಸೆಸ್ ಇರುತ್ತೆ. ಹೆಚ್ಚುವರಿ ಮಾಹಿತಿಗಳು ಗೈಡೆನ್ಸ್ ಬೇಕು ಅಂದರೆ ಇನ್ಸ್ಟಾಮಲ್ಲಿ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಆಯ್ತಿದ್ದು. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಏನೂ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಅಮೌಂಟನ್ನು ತೊಗೊಂಡೋಗಿ ಡಾಕ್ಯುಮೆಂಟ್ಸನ್ನು ತೊಗೊಂಡು ಡೈರೆಕ್ಟ್ ಕಾಲೇಜಿಗೆ ಹೋಗ್ಬಿಟ್ಟು ಯಾವ ಕಾಲೇಜ್ ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ಅಮೌಂಟ್ ಕೊಟ್ಟು ನೀವು ಅಡ್ಮಿಷನ್ ಆಗೋದಿರುತ್ತೆ. ಇಷ್ಟೇ ಇರುತ್ತೆ ಪ್ರೊಸೆಸ್ಸು. ಸೊ ಆ ಕಾರಣಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯ ಸಿಗುತ್ತೆ, ಡಿಫ್ರೆನ್ಸ್ ಏನು ಬರುತ್ತೆ, ಕಾಲೇಜಲ್ಲಿ ಪಾಠ ಮಾಡ್ಬೇಕಾದ್ರೆ ಚೇಂಜಸ್ ಮಾಡ್ತಾರೆ, ಆಗ ಈಗ ಎಕ್ಸಾಮಲ್ಲಿ ಏನಾದ್ರು ಡಿಫ್ರೆನ್ಸ್ ಬರುತ್ತೆ, ಸರ್ಟಿಫಿಕೇಟ್ ಅನ್ನೋದು ಮೆನ್ಷನ್ ಆಗುತ್ತಾ ಅಂತೆಲ್ಲ ಕೇಳ್ತಿದ್ರೆ. ಸೊ ಅದ್ರ ಬಗ್ಗೆ ಹೇಳಿದರೆ ಅಂಥದ್ದೇನೋ ಡಿಫ್ರೆನ್ಸ್ ಬರಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಪಾಠ ಮಾಡೋಂಥ ಸಂದರ್ಭದಲ್ಲಿ ಆಗಿರ್ಬೋದು. ಸೊ ಒಂದು ಕಾಲೇಜ್ ಮೇಲೆ ಅವಲಂಬನೆ ಆಗಿರುತ್ತೆ. ಅವರು ಮ್ಯಾನೇಜ್ಮೆಂಟ್ ಸೀಟ್, ಗೌರ್ಮೆಂಟ್ ಸೀಟ್ ಅಂತ ಕೆಲವೊಂದು ಕಡೆಗಳಲ್ಲಿ ಪಾರ್ಶಿಯಾಲಿಟಿ ಅನ್ನೋದು ಮತ್ತೊಂದು ಆಗ್ಬೋದು ಇರುತ್ತೆ. ಅದನ್ನ ನಾನು ಓಪನ್ ಆಗಿ ಹೇಳಿಕ್ಕೆ ಇಲ್ಲ ಅನ್ಸುತ್ತೆ. ಬಟ್ ಆದರೂ ಹೇಳ್ತೀನಿ, ಜಸ್ಟ್ ಅದು ನಿಮಗೆ ನಿಮ್ಮ ಕಾಲೇಜಿನ ಮತ್ತೊಂದು ಅವಲಂಬನೆ ಆಗಿರುತ್ತೆ ಅಷ್ಟೇ ವಿನಃ ಅದನ್ನು ಹೊರತುಪಡಿಸಿದ್ರೆ. ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ನ ಕಡೆಯಿಂದ ಅಥವಾ ಸ್ಕೀಮ್ಸ್ಗಳನ್ನ ಬರ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಹಾಸ್ಟೆಲ್ ಸೌಲಭ್ಯಗಳು ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದವರಿಗೆ ಸಿಗೋದಿಲ್ಲ. ಅಂದರೆ ಅವರು ಮ್ಯಾನೇಜ್ಮೆಂಟ್ ಸೀಟ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಒಂದು ಕಡೆ ದೂರದಲ್ಲಿ, ನಮ್ಗೆ ಹಾಸ್ಟೆಲ್ ಬೇಕು ಹಾಗೆ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದವರಿಗೆ ಅಫಿಷಿಯಲ್ ಆಗಿ ಹಾಸ್ಟೆಲ್ಗಳು ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಅಪ್ಲಿಕೇಶನ್ ಮತ್ತೊಂದು ಹಾಕಲಿಕ್ಕೆ ಬರೋಲ್ಲ. ಮತ್ತು ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಕೂಡ ಗೌರ್ಮೆಂಟ್ ಸೀಟ್ ಅವರಿಗೆ ಮಾತ್ರ ಇರುತ್ತೆ. ಹಾಸ್ಟೆಲ್ಗಳು ಗೌರ್ಮೆಂಟ್ ಸೀಟ್ ಅವ್ರಿಗೆ ಮಾತ್ರ ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಸಿಗೋದಿಲ್ಲ. ಅಂದರೆ ಇವಾಗ ಡೈರೆಕ್ಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿರುತ್ತಲ್ಲ, ಅಂದರೆ ಅದು ಅಮೌಂಟ್ ಜಾಸ್ತಿ ಪೇ ಮಾಡಿ ಅಡ್ಮಿಷನ್ ಆಗಿರ್ತಾರೆ ಅನ್ನೋ ಆ ಒಂದು ಭಾವನೆ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸ್ ಕೂಡ ಬರುತ್ತಲ್ಲ. ಸೊ ಈ ಕಾರಣಕ್ಕೆ ಗೌರ್ಮೆಂಟ್ ಸೀಟ್ ಅವರಿಗೆ ಮಾತ್ರ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, ಸ್ಕಾಲರ್ಶಿಪ್ಗಳಾಗಿರ್ಬೋದು, ಸರ್ಕಾರದ ಯಾವುದಾದ್ರು ಯೋಜನೆಗಳು ಬರ್ತಾವಲ್ಲ, ಅಂದರೆ
ಅಂದರೆ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಇನ್ನೊಂದು ಮತ್ತೊಂದು ಅದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಒಂದು ಸೌಲಭ್ಯಗಳು ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗುತ್ತಾ ಗೌರ್ಮೆಂಟ್ ಸೀಟು ಅಥವಾ ಮ್ಯಾನೇಜ್ಮೆಂಟ್ ಸೀಟು ವ್ಯಾಲ್ಯೂ ಯಾವುದಕ್ಕಿದೆ ಅಂತ ಹೇಳಿದ್ರೆ ಆತನೇನು ಸಂಬಂಧಪಡೋದಿಲ್ಲ. ಬಿ.ಎಡ್ ಮಾಡಿದ್ದೀರಾ, ಡಿ.ಎಡ್ ಮಾಡಿದ್ದೀರಾ ಅಷ್ಟೇ ಬರುತ್ತೆ ವಿನಃ ಇಲ್ಲಿ ಮತ್ತೇನು ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗಲ್ಲ. ಮತ್ತು ಅದು ವ್ಯಾಲ್ಯೂ ಇನ್ನೊಂದು ಮತ್ತೊಂದು ಏನು ಬರಲ್ಲ. ಮತ್ತು ಎಕ್ಸಾಮಲ್ಲಿ ಕೂಡ ಏನು ಚೇಂಜಸ್ಸು ಆ ಥರ ಏನಿರಲ್ಲ. ಇಂಟರ್ನಲ್ ಇನ್ನೊಂದು ಮತ್ತೊಂದು ಏನು ಚೇಂಜಸ್ ಇರೋದಿಲ್ಲ ಅಫಿಷಿಯಲ್ ಆಗಿ. ಅಂದರೆ ವೆಬ್ಸೈಟ್ ಇನ್ನೊಂದು ಮತ್ತೊಂದು ಅಥವಾ ಏನು ಸಮಸ್ಯೆ ಆಗೋದಿಲ್ಲ. ಜಸ್ಟ್ ಈ ಥರ. ಬಟ್ ಸೌಲಭ್ಯ ಸರ್ಕಾರಿ ಸೌಲಭ್ಯಗಳು ಮ್ಯಾನೇಜ್ಮೆಂಟ್ ಸೀಟ್ ಮಾಡಿದಂಥವ್ರಿಗೆ ಸಿಗೋದಿಲ್ಲ, ಗೌರ್ಮೆಂಟ್ ಸೀಟ್ ಮಾಡಿದವರಿಗೆ ಮಾತ್ರ ಸಿಗೋದಾಗಿರುತ್ತೆ. ಅರ್ಥ ಆಯ್ತು. ಮತ್ತು ಈಗ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ರೌಂಡ್‌ಗಳಾಗುತ್ತೆ ಅದ್ರ ಬಗ್ಗೆ ಹೇಳಿದ್ರೆ ಸದ್ಯಕ್ಕೆ ಇಲಾಖೆಯವರು ಕೊಟ್ಟಿರೋ ಮಾಹಿತಿಯ ಪ್ರಕಾರದಲ್ಲಿ 2025-26 ಅಧಿಸೂಚನೆ ಪ್ರಕಾರದಲ್ಲಿ ಮತ್ತೆ ಆ್ಯಡ್ ಮಾಡ್ತಾರಲ್ಲ ನೋಡಬೇಕಿರುತ್ತೆ. ಬಟ್ 5 ರೌಂಡ್‌ಗಳನ್ನು ಮಾಡ್ತೀವಿ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಎಷ್ಟು ಪರ್ಸೆಂಟೇಜ್‌ಗಳಿರುತ್ತೆ ಇದ್ರ ಬಗ್ಗೆನೂ ಕೂಡ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದಾಗಿರುತ್ತೆ. ಎಷ್ಟು ಪರ್ಸೆಂಟೇಜನ್ನು ಹೊಂದಿದ್ರೆ ಸೀಟ್ ಸಿಗುತ್ತೆ. ನಮ್ಮದು ಪರ್ಸೆಂಟೇಜ್ 60 ಇದೆ, 65 ಇದೆ, 70 ಇದೆ, 75 ಇದೆ, 80 ಇದೆ, ಸಿಗುತ್ತಾ ಸೀಟ್ ಅಂತೆಲ್ಲ ಕೇಳ್ತೀರಿ. 85, 90 ಇದ್ದವರೆಗೂ ಕೂಡ ಡೌಟ್ ಇದಾವೆ ಅಂತ ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅವರು ಮಾಡುವಂಥ ಮಿಸ್ಟೇಕ್‌ಗಳ ಆಧಾರದ ಮೇಲೆ ಅವರು ಸರಿಯಾದ ರೀತಿ ಕ್ರಮ ವಹಿಸೋದ್ರ ಮೇಲೆ ಪರ್ಸೆಂಟೇಜ್ ಕಡಿಮೆ ಇದ್ದವರೆಗೂ ಸೀಟ್ ಸಿಗುತ್ತೆ. ಕಡಿಮೆ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರೋರು ಕೂಡ ಸೀಟನ್ನು ಕಳ್ಕೊಂಡಿರುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. 83, 84 ಇದ್ದವರು ಕೂಡ ಎಷ್ಟೋ ಸಮಸ್ಯೆಗಳನ್ನು ಮಾಡಿಕೊಂಡು ಮಿಸ್ಟೇಕ್ಸ್ಗಳನ್ನು ಮಾಡಿ ಸೀಟನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದಂದ್ರೆ ನೀವು ಮಾಡ್ತಕ್ಕಂಥ ಎಚ್ಚರಿಕೆಯಿಂದನೇ ಅಪ್ಲಿಕೇಶನ್ ಹಾಕಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅನ್ಬೋದು. ಕೆಲವೊಮ್ಮೆ ನಿಮ್ಮೊಂದು ಲಕ್ ಕೂಡ ಹೆಚ್ಚಿಗೆ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಿಮ್ಮೊಂದು ರಿಸರ್ವೇಷನ್ ಆಗಿರ್ಬೋದು, ನಿಮ್ಮೊಂದು ಪರ್ಸೆಂಟೇಜ್ ಆಗಿರ್ಬೋದು ಪ್ರಮುಖವಾಗಿ. ನಂತರದಲ್ಲಿ ನೀವು ಕಾಲೇಜ್‌ಗಳ ಆಯ್ಕೆ ಮಾಡುವಂಥದ್ದಾಗಿರ್ಬೋದು. ಆಯ್ಕೆ ಮಾಡಿದ ನಂತರನೂ ಕೆಲವೊಬ್ಬರು ಅಲೆದಾಡ್ತಿರ್ತಾರೆ, ಕಾಲೇಜ್ ಚೇಂಜ್ ಮಾಡಬೇಕು, ಹಾಗೆ ಹೀಗೆ ಆ ಕಾಲೇಜ್ ಸಿಕ್ಬಿಟ್ಟಿದೆ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಮುಖ ಮಾಹಿತಿಗಳು ನಿಮಗೆ ಅವೈಲೇಬಲ್ ಇರಬೇಕಾಗಿರುತ್ತೆ ತಿಳಿಸುವಂಥದ್ದು ಅಂತ ಹೇಳ್ಬೋದಾ. ಅದಕ್ಕೆ ಹೆಚ್ಚುವರಿ ಡೌಟ್ಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೇಳ್ಬೋದು ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನಿಮಗೆ ನೀಡಿರೋದಾಗಿರುತ್ತೆ ಹೆಚ್ಚುವರಿ ಗೈಡೆನ್ಸ್‌ಗಾಗಿ ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ಯಾವುದು ಬೆಟರ್ ಅಂತ ಅದನ್ನ ಕೇಳ್ತಿರಲ್ಲ. ಸೊ ನೀವು ನಿಮ್ಮೊಂದು ರಿಸರ್ವೇಷನ್ ಇನ್ನೊಂದು ಮತ್ತೊಂದು ಪರ್ಸೆಂಟೇಜ್ ಆಧಾರದ ಮೇಲೆ ತಿಳಿಸುವಂತಾರೆ. ಸರ್ಕಾರಿ ಕೂಡ ಸೀಟ್ ಅಂತಕ್ಕಂಥದ್ದು ಎಲ್ರಿಗೂ ಸಿಗಲ್ಲ. ಓಕೆ. ಬಟ್ ಆದರೆ ವಿದ್ಯಾರ್ಥಿಗಳು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಯಾರಿಗೆ ಅಂದರೆ 2 ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ನೀವು ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ ಅಂತಕ್ಕಂಥ ವಿದ್ಯಾರ್ಥಿಗಳು. ಯಾಕಂದ್ರೆ ಇಲ್ಲಿ ಪರ್ಸೆಂಟೇಜ್‌ಗಳು ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಸೈನ್ಸ್ ವಿದ್ಯಾರ್ಥಿಗಳು ವೇರಿ ಆಗ್ತಿರುತ್ತೆ ಒಂದೊಂದು ವರ್ಷಕ್ಕೂ. ಬಟ್ 70-75% ಇದೆ ಅಂದರೆ 76 ಇದೆ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಫಸ್ಟ್ ಸೈನ್ಸ್ ವಿದ್ಯಾರ್ಥಿಗಳಿಗೆ 72+ ಇರುವಂಥ ವಿದ್ಯಾರ್ಥಿಗಳಿಗೆ 80 ಒಳಗಡೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ 72+ ಇದ್ದವರಿಗೆ ಸೀಟ್ ಅಲಾಟ್ಮೆಂಟ್ ಲಿಸ್ಟಲ್ಲಿ ಹೆಸರು ಬಂದಿರೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಇನ್ನು ಕಡಿಮೆ ಪರ್ಸೆಂಟೇಜ್ ಹೊಂದಿರುವಂಥ ವಿದ್ಯಾರ್ಥಿಗಳು ಕಳೆದ ವರ್ಷದಲ್ಲಿ ಸೀಟ್ ಅಲಾಟ್ ಆಗಿದೆ. ಬಟ್ ವರ್ಷದಿಂದ ಒಂದು ವರ್ಷಕ್ಕೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ತುಂಬ ಏರುಪೇರು ಆಗ್ತಿರುತ್ತೆ ಅನ್ಬೋದು. ಆರ್ಟ್ಸ್ ವಿದ್ಯಾರ್ಥಿಗಳು ಹೇಳುವಂತಂದರೆ ಕಾಮನ್ ಆಗಿ 76+ ಇರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್‌ನಲ್ಲಿ ಲಿಸ್ಟಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕ್ಯಾಟಗರಿ ವೈಸ್ ಹೋಗುತ್ತೆ. ಬಟ್ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ 79+ ಇದ್ದವರಿಗೆ ಮಾತ್ರ ಲಿಸ್ಟಲ್ಲಿ ಹೆಸರು ಬಂದಿರೋದಾಗಿರುತ್ತೆ. 79, 80, 81 ಅಂದರೆ GM ಬೇಸ್ ಮೇಲೆ ಕಟ್ ಆಫ್ ಹೇಳುವಂತಂದರೆ. ಬಟ್ ಕ್ಯಾಟಗರಿ ವೈಸಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ 78ರ ಮೇಲೆಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್‌ಗೆ ಆಲ್ಮೋಸ್ಟ್ ಇಳಿಯುತ್ತೆ ಅಂತ ಹೇಳ್ಬೋದು ಕೆಲವು ಪರ್ಸೆಂಟೇಜ್ಗಳು. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ವೇರಿ ಆಗ್ತಿರುತ್ತೆ. ಮತ್ತು ಪರ್ಸೆಂಟೇಜ್ ಅಂತಕ್ಕಂಥದ್ದು ಕಟ್ ಆಫ್ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ವರ್ಷದಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಆಗ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಅದು ಮತ್ತು ಈ ವರ್ಷದಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಹೆಚ್ಚಿಗೆ ಒಂದು ಕಾಂಪಿಟೇಷನ್ಗಳಿದ್ದಾವೆ. ಸೊ ಇವುಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಇಂತಿಷ್ಟೇ ನಿಂತ್ಕೊಳ್ಳುತ್ತೆ ಕಟ್ ಆಫ್ ಅಂತ ಎಕ್ಸಾಕ್ಟ್ ಹೇಳಲಿಕ್ಕೆ ಆಗಲ್ಲ. ಸೊ ಈ ವರ್ಷ 40,000 ಅಪ್ಲಿಕೇಶನ್ ಬರ್ಬೋದು, 50,000 ಬರ್ಬೋದು, 55,000 ಬರ್ಬೋದು. ತುಂಬ ವಿದ್ಯಾರ್ಥಿಗಳು ಬರ್ಬೋದು. ಅಥವಾ ಕಡಿಮೆ ವಿದ್ಯಾರ್ಥಿಗಳು ಬಂದಾಗ ಕಡಿಮೆ ಪರ್ಸೆಂಟ್ ಹೊಂದಿರೋರು ಸೀಟ್ ಸಿಗ್ಬೋದಾಗಿರುತ್ತೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಕೊನೆಯವರೆಗೂ 5 ರೌಂಡ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಕಡಿಮೆ ಪರ್ಸೆಂಟೇಜ್ ಇದೆ ಅಂತಕ್ಕಂಥವ್ರು ಕಾದು ನೋಡಿ ವಿದ್ಯಾರ್ಥಿ. ಇವಾಗ ನಾನು ಹೇಳ್ತಕ್ಕಂಥ ಇಷ್ಟಪಡೋದೇನೆಂದರೆ ನಿಮಗೆ ಅಮೌಂಟ್ ಇನ್ನೊಂದು ಮತ್ತೊಂದು ತುಂಬ ಕಷ್ಟ ಆಗುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಅದನ್ನು ಪೇ ಮಾಡ್ಲಿಕ್ಕೆ ಆಗಲ್ಲ. ಸೊ 1 ವರ್ಷ ಮಾಡ್ಬೋದು ಏನಾಗುತ್ತೆ, 2ನೇ ವರ್ಷಕ್ಕೂ ಕಷ್ಟ ಆಗುತ್ತೆ ಅಂತಕ್ಕಂಥ ಅಭ್ಯರ್ಥಿಗಳು ವಿದ್ಯಾರ್ಥಿನಿ ಇರುತ್ತಲ್ಲ ಅವ್ರಿಗೆ ತಿಳಿಸುವಂಥದ್ದು ಏನಂದರೆ ನೀವು ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿ ತುಂಬ ಕಷ್ಟ ಆಗಿದೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಸೀಟ್ಗೆ ವೆಯ್ಟ್ ಮಾಡಿ ಕೊನೆ ತನಕ 5ನೇ ರೌಂಡ್ ತನಕ ವೆಯ್ಟ್ ಮಾಡಿ. ನಾವು ಮಾಹಿತಿಗಳನ್ನು ಕೊಡ್ತಿರ್ತೀವಿ. ಯಾವ ರೌಂಡಲ್ಲಿ ಯಾವ ಥರ ಕಾಲೇಜುಗಳನ್ನ ಆಯ್ಕೆ ಮಾಡಬೇಕು, ಏನು ಎತ್ತ ಪ್ರಮುಖವಾಗಿ ಎಲ್ಲನೂ ಕನ್ನಡ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ವೀಕ್ಷಣೆ ಮಾಡಬಹುದಿರುತ್ತೆ. ಸೊ ಆ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡೋದ್ರ ಮುಖಾಂತರದಲ್ಲಿ ನೀವು ಮಾಹಿತಿನ ಪಡ್ಕೊಬೋದಿರುತ್ತೆ. ಅದು ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ರೆ ಅಂದರೆ ನಿಮಗೆ ಸರ್ಕಾರಿ ಕೂಡ ಸೀಟು ಅಂತದ್ದು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 5 ರೌಂಡ್ ತನಕ ನೋಡಿ ನಂತರದಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಬೇಕಿದ್ರೆ ಹೋಗ್ಬೋದಾಗಿರುತ್ತೆ. ಯಾಕಂದರೆ 5 ರೌಂಡ್ ನೋಡಿರ್ತೀರಾ. ಮತ್ತು ಇನ್ನೊಂದು ಆ ಟೈಮಲ್ಲಿ ಸೀಟ್ ಉಳಿಕೆ ಆಗಿರುತ್ತೆ ಕೆಲವೊಂದು ಕಮ್ಮಿ ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ನಿಮ್ಮ ಜಿಲ್ಲೆಗಳ ಆಧಾರದ ಮೇಲೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ನಿಮ್ಮ ಜಿಲ್ಲೆಗಳಲ್ಲಿ ಫುಲ್ ಆದರೂ ಆಗ್ಬೋದಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡಿ ಅಂದರೆ ಅದರ ಕಾಲೇಜಲ್ಲಿ ನೀವು ಮ್ಯಾನೇಜ್ಮೆಂಟ್ ಸೀಟು ಅಥವಾ ಡೌಟ್ ಇದೆ ಅಂತವರು ಹೋಗಿ ಕೇಳ್ಕೊಂಡು ವಿಚಾರಿಸಿ. ಕೆಲವೊಂದು ತುಂಬ ಕಾಲೇಜ್ಗಳನ್ನ ವಿಚಾರಿಸಿದಾಗ ಫೀಸ್ ಗೊತ್ತಾಗುತ್ತೆ ನಿಮಗೆ ಎಲ್ಲೆಲ್ಲಿ ಎಷ್ಟಿದೆ, ಯಾವ ಥರ ಎಜುಕೇಷನ್ ಬಗ್ಗೆನೂ ವಿಚಾರಿಸಿ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅದನ್ನೆಲ್ಲ ಫೀಸು ಮತ್ತು ಕಡಿಮೆ ಇದೆ ಅಂತ ಮಾತ್ರ ಸೇರ್ಕೊಳ್ಳೋಂಥದ್ದಲ್ಲ. ಅಲ್ಲಿ ಎಜುಕೇಷನ್ ಇದೆಯಾ, ರೆಗ್ಯುಲರ್ ಕ್ಲಾಸ್ ನಡೆಯುತ್ತಾ, ಸಬ್ಜೆಕ್ಟ್ಸ್ ಏನೋ ಮತ್ತು ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಹಾಕಬೇಕು ಅಷ್ಟೇ ಎಲ್ಲನೂ ವಿಚಾರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಡ್ಮಿಷನ್ ಸೀಟ್ ಸಿಕ್ಕ ನಂತರ ನಿಮಗೆ ಸಮಸ್ಯೆ ಆಗೋದು ಬೇಡ. ಸಮಸ್ಯೆ ಮಾಡ್ಕೊತೀರ ಕೆಲವರು ಕಾಲೇಜಿಗೆ ಆಮೇಲೆ ಅಲ್ದಾಡಿದ್ರೆ ಯೂಸ್ ಇರೋದಿಲ್ಲ. ಆ ಕಾರಣಕ್ಕೆ ನೀವೇನು ಮಾಡ್ತೀರಾ ಅಂದರೆ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ಗೆ ಆಗಬೇಕಂದ್ರೆ ಆ ಕಾಲೇಜ್ಗೆ ಹೋಗಿ ವಿಚಾರಿಸ್ಕೊಂಬಂದಿರಿ. ಆನಂತರ ನೀವು ಬೇಕಿದ್ರೆ ಅವ್ರಿಗೆ ಹೇಳಿ ಬಂದಿರಿ ನಾನು ಗೌರ್ಮೆಂಟ್ಗೂ ಆಗಿರ್ತೀನಿ ವೆಯ್ಟ್ ಅಂದರೆ ಒಂದು ಸೀಟ್ ಇಟ್ಟಿರ್ತೀರಾ, ಇನ್ನೊಂದು ಮತ್ತೊಂದು ರಿಕ್ವೆಸ್ಟ್ ಮಾಡಿ ಅವ್ರು ಏನೋ ಓಕೆ, ಇನ್ನೊಂದು ಮತ್ತೊಂದು ಓಕೆ. ಸೊ ಗೌರ್ಮೆಂಟ್ ಸೀಟಲ್ಲಿ ನೋಡಿರಿ ಆ ಕಾಲೇಜೇ ಹಾಕಿರಿ, ಬೇಕಾದ್ರೆ ಬೇರೆ ಕಾಲೇಜು ಹಾಕಿರಿ. ನಿಮಗೆ ಸಿಕ್ಕರೆ ಓಕೆ ಆ ಕಾಲೇಜ್ಗೆ ಹೋಗ್ಬೋದು. ಗೌರ್ಮೆಂಟ್ ಸೀಟ್ ಪ್ರಕಾರದಲ್ಲಿ ಫೀಸ್ ತುಂಬ ಕಡಿಮೆ ಬರ್ತೀನಿ ಅನ್ನೋದು ಮತ್ತೊಂದು ಅನ್ಬೋದು. ಇಲ್ಲ ಅಂದರೆ ವಿದ್ಯಾರ್ಥಿಗಳು ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀನಿ ನನಗೆ ನಂಬಿಕೆ ಇಲ್ಲ ಅಥವಾ ವೆಯ್ಟ್ ಮಾಡೋಕ್ಕಲ್ಲ ಅಥವಾ ಇನ್ನೊಂದಷ್ಟು ತಾಳ್ಮೆ ಇಲ್ಲ ನನಗೆ ಅಥವಾ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬೋದು. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಮಾಡುವಂಥ ಆಸೆ ಇದ್ದವರು ಅಥವಾ ಸೌಲಭ್ಯ ಇರತಕ್ಕಂಥವ್ರು ಅಥವಾ ಒಂದು ಸಮಸ್ಯೆ ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಸೀಟ್ ಆದರೂ ಅಂತಕ್ಕಂಥ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್
ಮ್ಯಾನೇಜ್ಮೆಂಟ್ ಸೀಟ್ ಮಾಡಿಬಿಡಿ. ಕಾರಣ ಏನಂತಂದರೆ ನಿಮಗೆ ಮುಂದೆ ಮ್ಯಾನೇಜ್ಮೆಂಟ್ ಸೀಟ್ ಫುಲ್ ಆಗಿಬಿಟ್ರೆ ಅದು ಕೂಡ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು. ಇಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಮ್ಯಾನೇಜ್ಮೆಂಟ್ ಸೀಟು, ಗೌರ್ಮೆಂಟ್ ಸೀಟ್ನೇ ಟ್ರೈ ಮಾಡ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಟ್ರೈ ಮಾಡ್ಬೋದು. ಕೊನೆಯಲ್ಲಿ ನಿಮಗೆ ಬೇಕಾದರೆ ಸೀಟ್ ಉಳಿಕೆ ಆಗಿದ್ರೆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಬೇಕಾದ್ರೆ ನೀವು ಮಾಡ್ಬೋದಾಗಿರುತ್ತೆ, ಗೌರ್ಮೆಂಟ್ ಸೀಟ್ ಸಿಗ್ನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಹೇಳ್ತಿರೋದು ಫಸ್ಟ್ ನಿಮ್ಮ ಒಂದು ಪ್ರಿಫರೆನ್ಸನ್ನು ಗೌರ್ಮೆಂಟ್ ಸೀಟ್ಗೆ ಕೊಡಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ಫೀಸ್ಗಳು ತುಂಬ ಕಡಿಮೆ ಬರುತ್ತೆ ಅನ್ಬೋದಾಗಿರುತ್ತೆ. ನಂತರದಲ್ಲಿ ನಿಮ್ಮ ಒಂದು ಪೋಷಕರಿಗಾಗಿರ್ಬೋದು, ನಿಮ್ಮ ಮನೆಯವ್ರಿಗಾಗಿರ್ಬೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಬಿ ಎಡ್ನಲ್ಲಿ ಸಾಕಷ್ಟು ಖರ್ಚುಗಳು ಬರುವಂಥದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ಸರ್ಕಾರಿ ಕೋಟಾ ಸೀಟನ್ನು ಆದಷ್ಟು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ, ಸೊ ಬಟ್ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಸಿಗ್ತಾ ಇರುತ್ತೆ, ಅದನ್ನು ನೀವು ವೀಕ್ಷಣೆ ಮಾಡ್ಕೊಬೋದಾಗಿರುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ತಾ, ಏನು ತಪ್ಪುಗಳನ್ನು ಮಾಡದೆ ಸರ್ಕಾರಿ ಕೋಟಾ ಸೀಟನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಹೆಚ್ಚುವರಿ ಗೈಡೆನ್ಸ್ ನೀವು ಇನ್ಸ್ಟಾಲ್ ಕೂಡ ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಮರೀದಿ ಅಂತ ವಿಡಿಯೋ ಶೇರ್ ಮಾಡಿ. ಮತ್ತೆ ಸರ್ಕಾರಿ ಕೋಟಾದ ಸೀಟಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲಿ ಫೀಸ್ ಬಗ್ಗೆ ವಿಚಾರಿಸಿ ನೀವು ಅಡ್ಮಿಷನ್ ಆಗಿ. ಕೆಲವೊಂದು ಕಡೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಫೀಸ್ಗಳನ್ನ ಕೇಳ್ತಿರ್ತಾರೆ. ಆ ಕಾರಣಕ್ಕೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಿ. ಫೀಸ್ ಬಗ್ಗೆ ವಿಚಾರಿಸ್ಬಿಟ್ಟು ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.